ಮೋದಿ ಗವರ್ಮೆಂಟ್ ಬಂದ ಕೂಡಲೇ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತನ್ನು ಮಾನ್ಯ 100% ಪ್ರಧಾನಮಂತ್ರಿಯವರು ಕೊಟ್ಟಿದ್ದಾರೆ. ಈಗ 4 ಧಾಮಗಳನ್ನು ಜೋಡಿಸುವುದರಲ್ಲಿ ಎಲ್ಲದರಲ್ಲಿ ಈಗ ಇಲ್ಲಿಗೆ ಬಂದ್ರೆ ಹಂಪಿಯಿಂದ ಬಾದಾಮಿ, ಪಟ್ಟದಕಲ್ಲು ಇದೆ, ಐಹೊಳೆ ಇದೆ, ಬಿಜಾಪುರ ನಿಮ್ಗೆ ಅಲ್ಲಿಂದ ಹೋದ್ರೆ ಬಿಜಾಪುರ ಇದೆ. ಇದನ್ನೆಲ್ಲ ಸೇರಿಸಿಕೊಂಡು ಯಾಕೆ ಒಂದು ಪ್ರವಾಸೋದ್ಯಮದ ಕಾರಿಡಾರ್ ಆಗಿದೆ? ಈಗಾಗಲೇ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಈ ಕಾರಿಡಾರ್ ಇದೆ ಈಗ ಹಂಪಿಯಲ್ಲಿ, ಅಲ್ಲಿನಿಂದ ಇಲ್ಲಿ ನಾವು ಮುಂದುವರಿಸಬೇಕಾಗಿದೆ. ಇವೆಲ್ಲ ಅಭಿವೃದ್ಧಿಪಡಿಸಲಿಕ್ಕೆ ಆ ಕಾರಿಡಾರ್ ಭಾಳಷ್ಟು ಮಹತ್ವವಿದೆ. ಈಗ ನಿನ್ನೆನೆ ನಾನು ದಿಶಾ ಕಮಿಟಿ ಮೀಟಿಂಗ್ ತೆಗೆದುಕೊಂಡೆ. ಅದರಲ್ಲಿ ನಾನು ಡಿ ಸಿ ಅವರಿಗೆ ಹಾಗೂ ಆಮೇಲೆ ನಮ್ಮ ಸಿ ಇ ಅವರಿಗೆ, ನಮ್ಮ ಹಾರ್ಟಿಕಲ್ಚರ್ SC ಸೂಪ್ರಿಂಟೆಂಡೆಂಟ್ ಕೂಡ ಬಂದಿದ್ದು. ಅವರಿಗೆ ನೀವು ಹೊಸದಾಗಿ ನಮ್ಮ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಪ್ರವಾಸೋದ್ಯಮಕ್ಕೆ ಏನು ಒತ್ತು ಕೊಟ್ಟು ಬೇಕಾಗಿರ್ತಕ್ಕಂಥ ಕೆಲಸಗಳಿವೆ, ಅದಕ್ಕೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಪೋಸಲನ್ನು ತಯಾರು ಮಾಡಿ ಅಂತ ನಾನು ಹೇಳಿದ್ದೇನೆ. ಅದನ್ನು 100% ನಾನು ಮಾಡಿಸ್ತೇನೆ. ಇವತ್ತು ಯಾಕಂತ ಹೇಳಿದ್ರೆ ನಾನು ಬಹಳ ವರ್ಷಗಳಿಂದ ಸಂಸತ್ ಸದಸ್ಯನಾಗಿ ಕೆಲಸ ಮಾಡೋದ್ರಿಂದ ಭಾಳಷ್ಟು ಮಂತ್ರಿಗಳು, ಅಲ್ಲಿ ಶಾಸಕರು, ಸಂಸತ್ ಸದಸ್ಯರು ನನಗೆ ಪರಿಚಯ. ನನ್ನ ನಡವಳಿಕೆಯಿಂದ ಬಹುಶಃ ನಾನು ಏನು ಹೇಳ್ತೇನೆ ಬಹಳಷ್ಟು ಜನ ನನ್ನ ಮಾತಿಗೆ ಮನ್ನಣೆ ಕೊಟ್ಟು ಕೆಲಸ ಮಾಡ್ತಕ್ಕಂಥ. ಕೃಷ್ಣಾ ಮೇಲ್ದಂಡೆಯ ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಕಾರ್ಯಕ್ರಮಗಳು ಸರಿಯಾಗಿ ನಡೀತಾ ಇಲ್ಲ. ಒಗ್ಗಟ್ಟಾಗಿ ಹೋಗುವುದಾದ್ರೆ, ಪಕ್ಷಾತೀತವಾಗಿ ಹೋಗುವುದಾದ್ರೆ ಎಲ್ಲರೂ ಒಗ್ಗಟ್ಟಾಗಿ ಅದನ್ನು ಮಾಡಬೇಕಾಗಿದೆ ಅನ್ನುವ ಕೂಗು ಬಾಗಲಕೋಟೆ ಜನರಲ್ಲಿದೆ. ಏನಂತ? ನಾನು ಈ ಬಾರಿ ಸಂಸತ್ ಸದಸ್ಯನಾಗಿ ಆಯ್ಕೆಯಾದ ದಿನವೇ ನಾನು ಹೇಳಿದ್ದೇನೆ, ನಾನು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷಪಾತ ಎನಿಸದೆ ಇಲ್ಲಿ ಇರ್ತಕ್ಕಂಥ ಕೇವಲ ಜನಪ್ರತಿನಿಧಿಯಲ್ಲ, ಯಾರಿಗೆ ಒಂದು ಹೆಚ್ಚು ಜಿಲ್ಲೆ ಬಗ್ಗೆ ಜ್ಞಾನ ಇದೆ, ಸಮಸ್ಯೆಗಳ ಬಗ್ಗೆ ಅರಿವಿದೆ, ಅವರೆಲ್ಲರ ವಿಚಾರವನ್ನು ಕಲಿತುಕೊಂಡು ತಿಳಿದುಕೊಂಡು ಮಾಡಬೇಕು ಅನ್ನುವ, ಇವತ್ತು ಯಾವುದಾವುದೋ ಕಾರಣಕ್ಕೆ ನಾನು ಮಂತ್ರಿಗಳ ಜೊತೆ ಮಾತನಾಡಬೇಕು ಅನ್ನುವ ಒಂದು ಹವ್ಯಾಸ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಕೆಲವೊಂದು ಹಗರಣಗಳಿಂದ ಇವತ್ತು ನಮ್ಮ ಪಕ್ಷದಲ್ಲಿ ಭಾಳಷ್ಟು ತಿಕ್ಕಾಟ ನಡೆಯೋದ್ರಿಂದ ಇವತ್ತು ಕೇಳೋದಾಗೋದಿಲ್ಲ. ನಾನು ಇದಕ್ಕೆ ಯಾಕಂತ ಹೇಳಿದ್ರೆ ನಾನು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ಪಕ್ಷ ಭೇದ, ಜಾತಿ ಭೇದ ಯಾವತ್ತೂ ಕೂಡ ಮಾಡಿಲ್ಲ, ಮಾಡೋದೇ ಇಲ್ಲ. ಇವತ್ತು ನಾನು ಏನು ನಮ್ಮ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಏನು ಅಭಿವೃದ್ಧಿ ಕೆಲಸ ಕೇಂದ್ರ ಸರ್ಕಾರದಿಂದ ಆಗಬೇಕು, ಅವರೆಲ್ಲರ ಜೊತೆ ನಾನು ಚರ್ಚೆ ಮಾಡಿ ಮಾಡ್ತೇನೆ.